ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 21ನೇ ಅಧ್ಯಾಯವನ್ನು ಶುರು ಮಾಡೋಣ. ಅವಳ ಹತ್ರ ಗನ್ ಇತ್ತು ಸರ್. ನಾನಿವತ್ತು ಸತ್ತೆ ಅಂತಾನೆ ಅಂದ್ಕೊಂಡೆ. ನನ್ನ ಪ್ರಾಣ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಸರ್. ಆದರೆ ಅವ್ರು ಮತ್ತೆ ನನ್ನ ಕೊಲ್ಲೋಕೆ ಬರ್ತಾರೆ. ನನಗೆ ಸಾಯೋಕೆ ಇಷ್ಟ ಇಲ್ಲ. ನಾನು ಅಮ್ಮನ ನೋಡಬೇಕು. ನನ್ನ ಕರ್ಕೊಂಡು ಹೋಗಿ ಪ್ಲೀಸ್ ಎಂದಳು ಸಾನ್ವಿ. ಸಾನ್ವಿಯನ್ನು ತಬ್ಕೊಂಡು ಅವಳನ್ನು ಸಮಾಧಾನ ಮಾಡ್ತಾ ಇದ್ದವನು, ಇವಳನ್ನ ಕೊಲೆ ಮಾಡೋಕೆ ಅಂತಲೇ ಕಿಡ್ನಾಪ್ ಮಾಡಿದ್ದು ಅಂತ ಗೊತ್ತಾಯಿತು ಅಂತ ಗಾಬರಿ ಆಗಿದ್ದ. ಆದರೆ ಸಾನ್ವಿನ ಕೊಲ್ಲೋ ಅಂಥದ್ದು ಏನಾಗಿದೆ, ಇದರಿಂದ ಯಾರಿಗೆ ತಾನೇ ಲಾಭ ಅಂತ ಯೋಚಿಸ್ತಾ ಇದ್ದವನು, ಈಗಲೇ ಸಾನ್ವಿ ಹತ್ರ ಈ ಬಗ್ಗೆ ವಿಚಾರಿಸೋದು ಬೇಡ. ಹುಡುಗಿ ಗಾಬರಿ ಆಗಿದ್ದಾಳೆ, ಬಹಳ ಸುಸ್ತಾಗಿದ್ದಾಳೆ, ಮೊದಲು ಸುಧಾರಿಸ್ಕೊಳ್ಳಿ ಎಂದು ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡವನು ಅವಳನ್ನು ಆ ಪಾಳು ಬಿದ್ದ ಮನೆಯ ಹೊರಗೆ ನಿಲ್ಲಿಸಿದ್ದ ತನ್ನ ಕಾರಿನಲ್ಲಿ ಕೂರಿಸಿ ಕುಡಿಯಲು ನೀರು ಕೊಟ್ಟ. ಒಂದು ಮಾತನಾಡದೆ ಅವನು ಕೊಟ್ಟ ನೀರು ಕುಡಿದು ಸೀಟಿಗೊರಗಿ ಕಣ್ಮುಚ್ಚಿ ಕೂತಳು. ಅವನೇ ಅವಳ ಸೀಟ್ ಬೆಲ್ಟ್ ಹಾಕಿ ಅವಳ ಪಕ್ಕ ಡ್ರೈವರ್ ಸೀಟ್ನಲ್ಲಿ ಬಂದು ಕೂತವನು ವೇಗವಾಗಿ ಕಾರು ಓಡಿಸ್ತಾ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆ ತಲುಪಿದ್ದ. ಇಷ್ಟು ಹೊತ್ತು ನಡೆದ ವಿಚಾರಗಳಿಂದ ಮೈ ಮನಸ್ಸುಗಳೆರಡೂ ಹೈರಾಣಾಗಿದ್ದು, ನಂತರ ತನ್ನ ನಂಬಿಕೆ ಸುಳ್ಳಾಗದೆ ಸೂರಜ್ ಬಂದು ತನ್ನನ್ನು ಕಾಪಾಡಿದ ನಿರಾಳತೆಗೆ ಮನಸ್ಸು ಹಗುರಾದಂತಾಗಿ ಮನೆ ತಲುಪೋಷ್ಟರಲ್ಲಿ ನಿದ್ರೆಗೆ ಜಾರಿದ್ಲು ಸಾನ್ವಿ. ಅವಳನ್ನು ಏಳಿಸಲು ಮನಸ್ಸಾಗದೆ ಅವಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡವನು ಮನೆಯೊಳಗೆ ಹೋಗಿ ಮೆಟ್ಟಿಲೇರಿ ತನ್ನ ರೂಮು ತಲುಪಿದ ಮೇಲೆ ಮೆಲ್ಲನೆ ಅವಳಿಗೆ ಎಚ್ಚರ ಆಗದ ಹಾಗೆ ಮಂಚದ ಮೇಲೆ ಮಲಗಿಸಿ ಹೊದಿಕೆ ಹೊದಿಸಿದ್ದ. ನಂತರ ಅವಳ ಪಕ್ಕದಲ್ಲೇ ಕೂತು ಅವಳ ಕೆನ್ನೆ ಮೇಲೆ ಮೂಡಿದ್ದ ಬೆರಳಚ್ಚಿನ ಮೇಲೆ ಸಣ್ಣದಾಗಿ ಕೈ ಆಡಿಸಿ, ನನ್ನ ಮದುವೆ ಆದಾಗಿಂದ ಒಂದಿಲ್ಲೊಂದು ರೀತಿಯಲ್ಲಿ ನೆರಳುತ್ತಾನೇ ಇದ್ದೀಯಾ. ಒಂದು ದಿನಕ್ಕಾದರೂ ನಿನ್ನನ್ನು ಸುಖವಾಗಿ ನೋಡ್ಕೊಳ್ಳೋದಕ್ಕೆ ನನ್ನಿಂದ ಆಗ್ತಿಲ್ಲ. ನಾನು ನಿನಗೆ ತಾಳಿ ಕಟ್ಟಿ ತಪ್ಪು ಮಾಡಿಬಿಟ್ನಾ ಅನ್ಸೋಕ್ಕೆ ಶುರುವಾಗಿದೆ. ನೀರಜ್ ವಿಡಿಯೋ ಲೀಕ್ ಮಾಡಿದ್ರೆ ನಿನ್ನ ಮದುವೆ ಇಲ್ಲದ ಸಂಬಂಧ ಕಲ್ಪಿಸಿ ಜನ ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಅನ್ನೋ ಯೋಚನೆಗೆ ಬಿದ್ದು ನಿನಗೆ ತಾಳಿ ಕಟ್ಬಿಟ್ಟೆ ಸಾನು. ಹೇಗಾಗಿರಲಿ, ಆದರೆ ಮದುವೆ ಅಂತ ಆದಮೇಲೆ ನಿನ್ನ ಜೊತೆ ನಿಯತ್ತಾಗಿ ನಿನ್ನ ಗಂಡನಾಗಿ ಬಾಳಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ನಿನ್ನ ಜೊತೆಗೆ ಸಲಿಗೆ ತಗೊಳ್ಳೋ ಪ್ರಯತ್ನ ಪಟ್ಟಿದ್ದು. ಆದರೆ ಮದುವೆಯ ದಿನವೇ ನೀನು ಅತ್ತು ಕರೆದು ರಂಪ ಮಾಡಿ ಅಮ್ಮನ ಜೊತೆ ವಾಪಸ್ ಹೋಗಬೇಕು ಅಂತ ಅಂದಾಗ ನಿನ್ನ ಮೇಲೆ ತುಂಬ ಬೇಸರ ಆಯಿತು. ನೀನು ನನಗೆ ಹತ್ತಿರ ಆಗೋದೇ ಇಲ್ವೇನೋ ಅನ್ನಿಸ್ತು. ಆದರೆ ಈಗೀಗ ನೀನು ಆಡೋ ರೀತಿ ಕಂಡು ನಿನಗೆ ನಾನು ಅಂದರೆ ಇಷ್ಟ ಅಂತ ಅನಿಸೋಕೆ ಶುರುವಾಗಿದೆ. ನನಗೂ ನೀನಂದರೆ ಒಂಥರ ಇಷ್ಟ ಸಾನ್ವಿ. ಐ ಪ್ರಾಮಿಸ್, ನಾನಿನ ಮೇಲೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಎಂದವನು ಎದ್ದು ಹೋಗಿ ಕ್ರೀಮ್ ತಂದು ಅವಳ ಕೆನ್ನೆಗೆ ಹಚ್ಚುವಾಗ ನೋವಿಗೋ ಉರಿಗೋ ತಿಳಿಯದೆ ಸಣ್ಣದಾಗಿ ನೆರಳಾಡಿದ್ಲು ಹುಡುಗಿ. ಒಂದೇ ಒಂದು ನಿಮಿಷ ಸಾನು, ಆಗೋಯ್ತು ಅಂತ ಅವಳ ಕೆನ್ನೆಗೆ ಗಾಳಿ ಊದುತ್ತಾ ಕ್ರೀಮ್ ಹಚ್ಚಿದ ಸೂರಜ್ ಎದ್ದು ಬಂದು ಅವಳ ಪಕ್ಕ ಮಲಗಿ ಅವಳನ್ನು ಮೆಲ್ಲಗೆ ತನ್ನ ಭುಜದ ಮೇಲೆ ಮಲಗಿಸ್ಕೊಳ್ಳಲು ತಕ್ಷಣ ಅವಳು ಅವನ ಕಡೆಗೆ ಮಗ್ಗಲು ಬದಲಿಸಿ ಅವನ ಎದೆಗೂಡಲ್ಲಿ ಮುಖ ಹುದುಗಿಸಿ ಅವನನ್ನು ಬಳಸಿ ಮಲಗಿದ್ಲು. ಸಾನ್ವಿ ಮಲಗಿದ ರೀತಿಗೆ ನಗ್ತಾ ಸೂರಜ್, ತಾಳಿ ಕಟ್ಟಿ ಮದುವೆ ಶಾಸ್ತ್ರಗಳನ್ನು ಮಾಡುವಾಗ ನನ್ನ ಕಂಡು ಹೆದರಿ ನಡಕ್ತಾ ಇದ್ದವಳು ಈಗ ಯಾವುದೇ ಭಯ ಹಿಂಜರಿಕೆ ಇಲ್ಲದೆ ನನ್ನ ಮೇಲೇ ಎಷ್ಟು ಆರಾಮಾಗಿ ಕೈಕಾಲು ಹಾಕ್ಕೊಂಡು ಮಲಗಿದ್ದಾಳೆ. ಒಳ್ಳೆ ಪುಟ್ ಹಿಲಿ ಮರಿ ಸಹವಾಸ ಆಯಿತು. ಅವಳ ನಡು ಬಳಸಿದವನು ಅವಳನ್ನು ಮತ್ತಷ್ಟು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಅವಳ ನೆತ್ತಿಯ ಮೇಲೆ ಮುತ್ತಿಟ್ಟು ಅವಳ ಕೂದಲಲ್ಲಿ ಕೈ ಆಡಿಸುತ್ತಾ ನಿದ್ರೆಗೆ ಜಾರಿದ್ದ. ಬೆಳಗ್ಗಿನ ಅಲಾರಾಂ ಶಬ್ದಕ್ಕೆ ಎಚ್ಚೆತ್ತವನು ಸಾನ್ವಿಯ ಪಕ್ಕಕ್ಕೆ ಸರಿಸಿ ಮೇಲೇಳಲು ನೋಡಲು ಅವನ ಅಂಗಿಯನ್ನು ಗಟ್ಟಿಯಾಗಿ ಮುಷ್ಟಿಯಲ್ಲಿ ಹಿಡಿದಿದ್ದ ಹುಡುಗಿ, ಪ್ಲೀಸ್ ಬೇಗ ಬನ್ನಿ ಸರ್, ನನಗೆ ನಿಜವಾಗ್ಲೂ ಭಯ ಆಗ್ತಾ ಇದೆ, ನನ್ನ ಇಲ್ಲಿಂದ ಬೇಗ ಕರ್ಕೊಂಡು ಹೋಗಿ ಅಂತ ಕನವರಿಸುವಾಗ ಅವಳ ಮುಚ್ಚಿದ ಕಣ್ಣಂಚಿನಿಂದಲೇ ಕಂಬನಿ ಸುರಿಯಿತು. ನಿನ್ನೆ ಘಟನೆಯಿಂದ ಎಷ್ಟು ಹೆದರು ಬಿಟ್ಟಿದ್ದಾಳೆ ಸಾನು. ಇನ್ನು ನಾನು ಸುಮ್ಮನೆ ಇದ್ದರೆ ತಪ್ಪಾಗತ್ತೆ. ಇವತ್ತೇ ಅಫಿಷಿಯಲ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆ ಕಿಡ್ನಾಪರ್ಸ್ಗೆ ಸರಿಯಾದ ಶಿಕ್ಷೆ ಸಿಗೋವರೆಗೂ ಬಿಡಲ್ಲ ಎಂದು ಯೋಚಿಸುತ್ತಾ ಇದ್ದ ಸೂರಜ್ ಸಾನ್ವಿಯ ತಲೆ ಸವರ್ತಾ, ಸಾನು ಹೆದರುಬೇಡ ಕಣೋ, ಇಲ್ಲಿ ನೋಡು, ನೀನೀಗ ನನ್ನ ಜೊತೆ ನಮ್ಮ ಮನೇಲಿ ನಮ್ಮ ರೂಮ್ನಲ್ಲಿದ್ದೀಯಾ, ಎಲ್ಲಿ ಕಣ್ಬಿಟ್ಟು ನೋಡು ಎಂದವನು ತಕ್ಷಣ ಎದ್ದು ಹೋಗಿ ಸೋಫಾ ಮೇಲಿದ್ದ ಸಾನ್ವಿ ಮೊಬೈಲ್ ಹಿಡಿದು ಬಂದು ಅದನ್ನು ಅವಳ ಮುಂದೆ ಹಿಡ್ದ. ಸಾನು ಹೇಳಮ್ಮ, ಇಲ್ಲಿ ನಿಮ್ಮಮ್ಮನ ಫೋಟೋ ನೋಡಿದ್ರೆ ಕಣ್ಬಿಡು, ಪ್ರಾಮಿಸ್, ನಿನ್ನ ಈ ಪ್ರಾಕ್ಟೀಸ್ನ ಕಂಡು ನಾನಿನ ಮೇಲೆ ನಿನ್ನ ರೇಗ್ಸಲ್ಲ ಎಂದವನು ಅವಳ ತಲೆ ಸವರ್ತಿದ್ರೆ ಕಣ್ಣು ಜುತ್ತಾ ಎದ್ದವಳು ಅಮ್ಮನ ಫೋಟೋ ನೋಡಿ ಮೊಬೈಲ್ನ ಸರಿಸಿ ಸೂರಜ್ಗೆ, ನಾನು ನನ್ನ ಅಮ್ಮನ ನೋಡಬೇಕು, ಅಲ್ಲಿ ಕರ್ಕೊಂಡು ಹೋಗಿ ಅಂತ ಅಂದಿದ್ದೆ ತಾನೇ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದು, ನಾನು ಇನ್ಮೇಲೆ ಇಲ್ಲಿರಲ್ಲ ಎಂದಳು.
ಇವಳ ಮಾತು ಕೇಳಿ ಸೂರಜ್ ಹಣೆ ನೀವ್ಕೊಳ್ತಾ, ನೋಡು ಸಾನ್ವಿ, ನೆನ್ನೆ ನಡೆದ ಘಟನೆಯಿಂದ ನೀನು ಡಿಸ್ಟರ್ಬ್ ಆಗಿದೆಯಾ ಅಂತ ಗೊತ್ತು. ಹಾಗಂತ ಹೀಗೇನೇನೋ ಹಠ ಮಾಡಿದ್ರೆ ಹೇಗೆ? ನಿನ್ನ ಅಮ್ಮ ನೋಡಬೇಕು ಅಂತ ಅನಿಸಿದ್ದು ತಪ್ಪಲ್ಲ. ಸಂಜೆ ಆಫೀಸಿಂದ ಬಂದ ಮೇಲೆ ಕರ್ಕೊಂಡು ಹೋಗ್ತೀನಿ. ಆದರೆ ಈ ಮನೇಲಿ ಇರೋದೇ ಇಲ್ಲ ಅಂದರೆ ಹೇಗೆ ಹೇಳು? ನನ್ನ ಮನಸ್ಸಿಗೂ ನೋವಾಗಲ್ವಾ ಎಂದ. ನನ್ನ ಮನಸ್ಸಿಗೂ ನೋವಾಗಿದೆ ಸರ್. ನಿನ್ನೆ ಮಾವ ನನ್ನ ಮೇಲೆ ಏನೇನೋ ಆಪಾದನೆ ಮಾಡಿ ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗಿ ಗೇಟ್ ಹೊರಗಡೆ ದೂಡ್ಬಿಟ್ರು. ನಾನು ತಪ್ಪು ಮಾಡಿಲ್ಲ ಅಂತ ಎಷ್ಟು ಹೇಳೋಕ್ಕೆ ಟ್ರೈ ಮಾಡಿದೆ, ಆದರೆ ನನಗೆ ಮಾತಾಡೋದಕ್ಕೆ ಒಂದೇ ಒಂದು ಅವಕಾಶನೂ ಕೊಡಲಿಲ್ಲ. ನಾನು ನಿಮ್ಮ ಥರ ರಿಚ್ ಅಲ್ಲ ಸರ್, ಆದರೆ ನನಗೂ ಸ್ವಾಭಿಮಾನ ಇದೆ. ನೀವು ನನ್ನ ಗಂಡ ಅಂದ ಮಾತ್ರಕ್ಕೆ ಯಾರೇನೇ ಅಂದರೂ ಅನ್ನಿಸ್ಕೊಂಡು ಈ ಮನೇಲಿ ನಾನು ಇರೋಕ್ಕಾಗಲ್ಲ ಎಂದು ಹೇಳುತ್ತಾ ಹಾಸಿಗೆಯಿಂದ ಹೇಳ್ತಾ ಇದ್ದವಳನ್ನು ತನ್ನೆಡೆಗೆ ಎಳೆದುಕೊಂಡವನು, ನಿನ್ನ ಹತ್ರ ನಿನ್ನೆ ಅಪ್ಪ ನಡ್ಕೊಂಡ ರೀತಿ ತಪ್ಪು. ಈ ಬಗ್ಗೆ ಆಗಲೇ ಅಪ್ಪನ ಹತ್ರ ಮಾತಾಡಿ ಅವ್ರಿಗಿದ್ದ ತಪ್ಪು ತಿಳುವಳಿಕೆನ ಸರಿ ಮಾಡಿದ್ದೀನಿ. ಅವರಿನ ಮೇಲೆ ನಿನ್ನ ತಂಟೆಗೆ ಬರದೇ ಇರೋ ಹಾಗೆ ನೋಡ್ಕೋತೀನಿ. ಪ್ಲೀಸ್ ಕಣೋ ಸಾನು, ಇದೊಂದು ಸಲ ನನ್ನ ಕ್ಷಮಿಸ್ಬಿಡು. ಇನ್ಮೇಲೆ ನಿಂಗೆ ಯಾವ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಎಂದ. ಸೂರಜ್ ಮಾತಿಗೆ ಏನೋ ಯೋಚನೆ ಮಾಡೋ ಹಾಗೆ ಕೈ ಮೇಲೆ ಗಲ್ಲವನ್ನು ಊರಿದವಳು, ಸರಿ, ಏನೋ ಪಾಪ ಅಂತ ನಿಮ್ಮ ಮುಖ ನೋಡಿ ಇಲ್ಲೇ ಇರ್ತೀನಿ, ಮನೆ ಬಿಟ್ಟು ಹೋಗಲ್ಲ, ಆಯಿತಾ ಅಂತ ಮಾತನಾಡ್ತಿದ್ದವಳು ತಕ್ಷಣ ಸೂರಜ್ ಎದುರಿಗೆ ಕೈಕಟ್ಟು ನಿಂತು, ಏನು ಸರ್ ನೀವು, ನಾನು ನಿದ್ರೆ ಮಾಡ್ತಾ ಇದ್ದೆ ಅಂತ ಹಾಗೆ ನನ್ನ ಕರ್ಕೊಂಬಂದು ಇಲ್ಲಿ ಮಲಗಿಸ್ಬಿಡೋದಾ? ನನ್ನ ಎಬ್ಸಿ ಊಟ ಮಾಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ವಾ? ಮೊದಲೇ ಖಾರ ತಿನ್ನೋ ಹಾಗಿಲ್ಲ, ಸಪ್ಪೆ ಸಿಹಿ ಎರಡು ಜಾಸ್ತಿ ಸೇರಲ್ಲ ನನಗೆ. ನಿನ್ನೆ ಸಾಯಂಕಾಲ 2 ಸ್ಪೂನ್ ಕೇಸರಿ ಬಾತ್ ತಿಂದಿದ್ದು ಅಷ್ಟೇ. ಈಗ ಎಷ್ಟು ಹಸುವಾಗ್ತಾ ಇದೆ ಗೊತ್ತಾ? ಜೊತೆಗೆ ತಲೆನೋವು ಬೇರೆ. ಆಮೇಲೆ ಇಲ್ಲಿ ನೋಡಿ, ಕೆನ್ನೆ ಮೇಲೆ ಹೇಗೆ ಗುರ್ತಾಗಿದೆ ಅಂತ ಅವನಿಗೆ ತನ್ನ ಕೆನ್ನೆ ಮೇಲಿನ ಗುರುತು ತೋರಿಸ್ತಾ ಮುಖ ದಪ್ಪ ಮಾಡಿ ಮಾತನಾಡ್ತಿದ್ರೆ ಅವಳನ್ನು ಗಟ್ಟಿಯಾಗಿ ಅಪ್ಪಿದ ಸೂರಜ್, ಸಾನು, ನೀನು ಯಾವಾಗಲೂ ಹೀಗೆ ನನ್ನ ಜೊತೆ ಮಾತಾಡ್ತಾ ಜಗಳ ಆಡ್ತಾ ಇರಬೇಕು. ನಿಂಗೆ ಈ ಅಳೋದೆಲ್ಲ ಸೂಟಾಗಲ್ಲ ಅಂತ ಹೇಳಿದವನ ಬಾಯಿಯ ಮೇಲೆ ಕೈ ಇಟ್ಟ ಸಾನ್ವಿ, ಮೆಲ್ಲಗೆ ಸರ್, ನಾ ಮಾತಾಡೋದೆಲ್ಲ ಆ ಆಂಟಿಗೆ ಗೊತ್ತಾಗತ್ತೆ, ಈ ಮನೇಲಿ ಏನೋ ಸರಿ ಇಲ್ಲ ಎಂದವಳು ಏನನ್ನೋ ಯೋಚಿಸಿ, ಸರ್, ನಿನ್ನೆ ನೀವು ಕೆಲಸಕ್ಕೆ ಹೋಗುವಾಗ ಈ ಕಾರಿಡಾರ್ನಲ್ಲಿರೋ ರೇಲಿಂಗ್ಸ್ನ ಆ ವನಜಾ ಆಂಟಿ ಒರೆಸ್ತಾ ಇದ್ರು ಅಲ್ವಾ ಎಂದಳು. ಸಾನ್ವಿ ಪ್ರಶ್ನೆಗೆ ಭುಜ ಕುಣಿಸಿದ ಸೂರಜ್, ಗೊತ್ತಿಲ್ಲ ಸಾನು, ಅವ್ರು ಹೊರಗಡೆ ಇದ್ರಾ, ನಾನು ಅಷ್ಟಾಗಿ ಗಮನಿಸಲಿಲ್ಲ ಎಂದ. ಆದರೆ ನಾನು ಗಮನಿಸಿದೆ ಸರ್. ಹಾಂ, ವನಜಾ ಆಂಟಿ, ಈಗ ಒಂದೊಂದೇ ಸತ್ಯ ಹೊರಗಡೆ ಬರುತ್ತೆ ಸರ್ ಎಂದ ಸಾನ್ವಿ ಮಾತಿಂದ ಗೊಂದಲಗೊಂಡ ಸೂರಜ್, ಯಾವ ಸತ್ಯ ಸಾನು ಎಂದ. ಅದೇ ಸರ್, ಆ ಹೆಂಗಸಿನ ಸತ್ಯ. ನಿಮ್ಮನ್ನು ನನ್ನನ್ನು ಕೊಲ್ಲೋಕೆ ನೋಡಿದ್ದ ಆ ಹೆಂಗಸಿನ ಸತ್ಯ. ಅಯ್ಯೋ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನೇನೋ ಒಂದು ಮಾಡ್ತೀನಿ. ನೀವೀಗ ನಂಗೆ ತಿನ್ನೋಕೇನಾದರೂ ರೆಡಿ ಮಾಡಿಸಿ, ಅಷ್ಟರಲ್ಲಿ ನಾನು ಹೋಗಿ ಅಲ್ಲುಜ್ಜಿ ಮುಖ ತೊಳ್ಕೊಂಡು ಬರ್ತೀನಿ. ನಾನಿವತ್ತು ತಿಂಡಿ ತಿಂದ ಮೇಲೆ ಸ್ನಾನ ಮಾಡೋದು ಎನ್ನುತ್ತಾ ಬಾತ್ರೂಮ್ ಕಡೆ ನಡೆದ್ರೆ ಸೂರಜ್ ಇಂಟರ್ಕಾಮ್ನಲ್ಲಿ ಅಡುಗೆಯವರಿಗೆ ಖಾರ ಹಾಕದೆ ಪ್ಲೇನ್ ಅಕ್ಕಿ ರೊಟ್ಟಿ ಮಾಡಿ ಜೊತೆಗೆ ಮೊಸರು ತನ್ನಿ ಎಂದು ಆರ್ಡರ್ ಮಾಡಿ ಮಂಚಕ್ಕೊರಗಿ ಕುಳಿತು ಸಾನ್ವಿ ಮೊಬೈಲ್ನಲ್ಲಿದ್ದ ಫೋಟೋಗಳನ್ನು ನೋಡ್ತಾ ಅವಳ ಕೆಲವು ಬಾಲ್ಯದ ಫೋಟೋ ಕಂಡು ಭಯಂಕರ ಘಾಟಿ ಹುಡುಗಿ ಅಂತ ತುಟಿ ಬಿರಿಯೋದು ನಕ್ಕನು. ಸೂರಜ್ ಕೈಯಿಂದಲೇ ತಿಂಡಿ ತಿನ್ನಿಸ್ಕೊಳ್ತಾ ಹಿಂದಿನ ದಿನ ನಡೆದ ಘಟನೆಗಳ ಬಗ್ಗೆ ಅವನಲ್ಲಿ ಎಲ್ಲವನ್ನೂ ಹೇಳಿದ ಸಾನ್ವಿ, ಯಾರು ಸರ್ ಆ ಕಿಡ್ನ್ಯಾಪರ್ ಆಂಟಿ? ಅವ್ರಿಗ್ಯಾಕೆ ನಿಮ್ಮ ಮೇಲೆ ಅಷ್ಟು ಕೋಪ? ನೀವು ನನ್ನ ಹುಡುಕೊಂಡು ಬಂದೇ ಬರ್ತೀರಾ ಅಂದರೆ ಅದಕ್ಕೆಲ್ಲ ಕೋಪ ಮಾಡ್ಕೊಂಡು ನನಗೆ ಹೊಡೆದ್ರು ಗೊತ್ತಾ? ಚಿಕ್ಕ ವಯಸ್ಸಿಂದನೂ ನಿಮಗೆ ಪ್ರಾಮುಖ್ಯತೆ ಸಿಗ್ತಾ ಇದೆ, ಅವ್ರ ಮಗನ್ನ ಯಾರೂ ಕೇರ್ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಯಾರು ಸರ್ ಅವ್ರ ಮಗ? ನೀವು ಚಿಕ್ಕವರಿದ್ದಾಗ ನಿಮ್ಮ ಜೊತೆ ಯಾರಾದರೂ ಕಾಂಪೀಟ್ ಮಾಡ್ತಿದ್ರಾ ಎಂದು ಕೇಳಿದ್ರೆ ಸೂರಜ್ ತನಗೆ ಆ ರೀತಿ ಕಾಂಪಿಟೇಟರ್ ಯಾರೂ ಇಲ್ಲ ಅಂತ ಹೇಳ್ದ. ತಿಂಡಿ ತಿಂದ ನಂತರ ಮತ್ತೆ ಅಲ್ಲೇ ಸೋಫಾದ ಮೇಲೆ ಬಿದ್ದುಕೊಂಡವಳನ್ನು ಎಬ್ಬಿಸಿ ಸ್ನಾನಕ್ಕೆ ಕಳುಹಿಸಿದ ಸೂರಜ್. ಪೊಲೀಸ್ನವರಿಗೆ ಕಾಲ್ ಮಾಡಿ ತನ್ನ ಹೆಂಡತಿ ಕೈಯಿಂದ ಕಂಪ್ಲೇಂಟ್ ಕೊಡಿಸೋ ಬಗ್ಗೆ ನಿರ್ಧರಿಸಿದ್ದು ಆಫೀಸ್ಗೆ ಹೋಗೋದಕ್ಕೂ ಮೊದಲು ಅವಳನ್ನು ಸ್ಟೇಷನ್ಗೆ ಕರೆತರುವುದಾಗಿ ತಿಳಿಸಿದ್ದ. ತಯಾರಾಗಿ ಕೆಳಗಡೆ ಹಾಲ್ಗೆ ಬಂದು ಕೂತವನು ಸಾನ್ವಿ ತಯಾರಾಗಿ ಬರೋದನ್ನೇ ಕಾಯ್ತಾ ಇದ್ದರೆ ಅರ್ಧ ಗಂಟೆ ಆದರೂ ಅವಳ ಸುಳಿವೇ ಇಲ್ಲ. ಅವಳಿಗಾಗಿ ಕಾಯ್ತಾ ಇದ್ದವನು ಮತ್ತೊಮ್ಮೆ ಕೈಗಡಿಯಾರವನ್ನು ನೋಡಿಕೊಂಡು, ಸಾನು, ಬೇಗ ಬಾ, ಹೊರಡೋಣ, ಲೇಟ್ ಆಗ್ತಾ ಇದೆ. ಇವನ ಕೂಗು ಅವಳ ಕಿವಿ ಮುಟ್ಟಲೇ ಇಲ್ಲ. ಕಾರಣ ಅವಳು ರೂಮ್ನಲ್ಲಿ ಸೋಫಾದ ಮೇಲೆ ಪಟ್ಟಾಗಿ ಚಕ್ಕಂಬಕ್ಲ ಹಾಕ್ಕೊಂಡು ಕೂತ್ಕೊಂಡು ವನಜಾ ಆಂಟಿ ಜೊತೆ ಹರಟೆ ಹೊಡೆಯೋದ್ರಲ್ಲಿ ಬ್ಯುಸಿ ಇದ್ದಾಳೆ. ಆಂಟಿ, ನೀವು ಯಾವಾಗ ನೋಡಿದ್ರೂ ಈ ಕಾರಿಡಾರ್ ಕ್ಲೀನ್ ಮಾಡ್ತಾ ಇರ್ತೀರಾ, ಇಲ್ಲ ಈ ರೂಮ್ನಲ್ಲಿ ಬಾಲ್ಕನಿ ಇಲ್ಲ ಬಾತ್ರೂಮ್, ಹೀಗೆ ಮಾಡಿದ್ದೇ ಕೆಲಸ ಮಾಡ್ತಾ ಇರ್ತೀರಲ್ಲ, ನಿಮಗೆ ಬೋರ್ ಆಗಲ್ವಾ? ಅದ್ರ ಬದಲು ಮನೆ ಬೇರೆ ಜಾಗಗಳಿಗೂ ಹೋಗಿ ಕ್ಲೀನ್ ಮಾಡಿ ಆಯಿತಾ ಎಂದಳು. ಸಾನ್ವಿ ಮಾತಿಗೆ ಸರಿ ಅಂತ ತಲೆ ಆಡಿಸಿದ್ರು ವನಜಾ ಮಾಡುವುದು ಇಷ್ಟೇ ಕೆಲಸಗಳನ್ನು.
ಯಾಕೆಂದರೆ ಈ ಮನೆಯಲ್ಲಿ ಅವಳನ್ನು ಕೆಲಸಕ್ಕಿಟ್ಟಿರೋದೇ ಸೂರಜ್ ರೂಮಿನ ಆಸುಪಾಸು ಓಡಾಡಿಕೊಂಡು ಅವನ ಮಾತುಗಳನ್ನು ಕದ್ದಾಲಿಸಿ ತಿಳಿದಷ್ಟು ವಿಷಯವನ್ನು ತನ್ನ ಯಜಮಾನನಿಗೆ ರವಾನಿಸೋದಕ್ಕೆ. ಸಾನ್ವಿಗೂ ವನಜಾಳ ಬಗ್ಗೆ ಅನುಮಾನ ಹುಟ್ಟಿದೆ. ಆದರೂ ಅವಳಿಗೆ ಏನನ್ನು ನೇರವಾಗಿ ಕೇಳದೆ ಸುಮ್ಮನೆ ಅವಳನ್ನು ಮಾತಿಗೆ ಎಳೆದು ಅವಳ ಬಾಯಲ್ಲಿ ಆ ಅನಾಮಿಕ ಹೆಂಗಸಿನ ಬಗ್ಗೆ ಏನಾದರೂ ವಿಷಯ ಬಾಯಿ ಬಿಡಿಸಬಹುದಾ ಅನ್ನೋ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದರೆ ಸಾನ್ವಿಯ ಯೋಜನೆಗಳ ಬಗ್ಗೆ ಅರಿಯದ ಸೂರಜ್ ಅವಳನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗೋ ಧಾವಂತದಲ್ಲಿ ರೂಮ್ಗೆ ಬಂದ. ಇವಳು ಕೆಲಸದವರ ಜೊತೆ ಹರಟೆ ಹೊಡೆಯುತ್ತಿರೋದನ್ನು ಕಂಡು ಅವಳ ಮೇಲೆ ಮುನಿಸ್ಕೊಂಡು ಅವಳ ಹತ್ತಿರಕ್ಕೆ ಬಂದವನು ಅವಳಿಗೆ ಮಾತನಾಡೋದಕ್ಕೂ ಅವಕಾಶ ಕೊಡದೆ ಅವಳ ಕೈ ಹಿಡಿದು ದರದರನೆ ಮನೆಯೊರಗಿನ ತನಕ ಎಳ್ಕೊಂಡು ಬಂದವನು, ಬೇಗ ಹೋಗಿ ಕಾರಲ್ಲಿ ಕೂತ್ಕೋ, ಅರ್ಜೆಂಟಾಗಿ ಸ್ಟೇಷನ್ಗೆ ಹೋಗಬೇಕು, ಟೈಮ್ ಆಗ್ತಾ ಇದೆ ಅಂತ ಆವಾಗಲಿಂದ ನೀನು ಕರಿತಾನೇ ಇದ್ದೀನಿ. ಒಂದು ಸಲನೂ ನನ್ನ ಕೂಗಿಗೆ ಜವಾಬು ಕೊಡದೆ ಆ ಕೆಲಸದವ್ರ ಜೊತೆ ಹರಟೆ ಹೊಡಿತಾ ಕೂತಿದ್ದೀಯಾ, ಅದೇನು ಅವ್ರ ಜೊತೆ ನಿನ್ನ ಮಾತು ಅಂದವನು ಹಣೆ ಬಡ್ಕೊಂಡು, ಇನ್ನೇನಿರುತ್ತೆ ಅವ್ರ ಜೊತೆಗೂ ಅದೇ ತಿಂಡಿ ಊಟ ಸಿನಿಮಾ ಅಂತ ತಲೆ ಬುಡ ಇಲ್ಲದೆ ಇರೋ ವಿಷಯಗಳ ಬಗ್ಗೆ ಮಾತಾಡ್ಕೊಂಡು ಕೂತಿರ್ತೀಯ. ಯಾವಾಗಲೂ ಇದೇ ಆಗೋಯ್ತು ನಿಂದು. ಛೇ, ಯಾಕಾದರೂ ನೀನು ಕಟ್ಕೊಂಡೋ, ಮದುವೆ ಆದಾಗಿಂದ ಒಂದು ದಿನಾನೂ ನೆಮ್ಮದಿ ಇಲ್ಲ. ಅಲ್ಲದೆ ಟೈಮ್ಗೆ ಸರಿಯಾಗಿ ಆಫೀಸ್ಗೆ ಹೋಗೋಕ್ಕೂ ಆಗ್ತಿಲ್ಲ. ಈಗಲೂ ಸ್ಟೇಷನ್ಗೆ ಹೋಗಿ ಈ ಆಳಾದ ಹೆಂಗಸಿನ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಆಫೀಸ್ಗೆ ಹೋಗಬೇಕು. ಇದರಿಂದ ನಾನು 2 ಇಂಪಾರ್ಟೆಂಟ್ ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕಾಗಿ ಬಂತು ಎಂದು ಒಂದೇ ಸಮನೆ ರೇಗ್ತಾ ಸೂರಜ್ ತಾನೂ ಹೋಗಿ ಕೂತು ಕಾರ್ ಸ್ಟಾರ್ಟ್ ಮಾಡಿದರೆ ಸಾನ್ವಿ ಇನ್ನೂ ಕಾರ್ ಹೊರಗೆ ನಿಂತಿರುವಳು. ಅವಳ ರೀತಿ ಕಂಡು ಮತ್ತಷ್ಟು ರೇಗ್ ಹೋಯಿತು ಹುಡುಗನಿಗೆ. ಅವಳ ಕಡೆಗಿನ ಬಾಗಿಲು ತೆಗೆದು ಅಲ್ಲೇ ನಿಂತಿದ್ದ ಸಾನ್ವಿ ಕೈ ಹಿಡಿದು ಕಾರ್ ಒಳಗೆ ಎಳ್ಕೊಂಡವನು ಕಾರ್ ಸ್ಟಾರ್ಟ್ ಮಾಡಿ ಹೊರಟೇ ಬಿಟ್ಟ. ಕಾರ್ ಹೊರಟ 5 ನಿಮಿಷ ಆದರೂ ಅವಳು ಒಂದೂ ಮಾತಾಡಿಲ್ಲ. ಏನಾಗಿದೆ ಇವಳಿಗೆ, ಇಷ್ಟೊತ್ತಿಗೆ ಜಗಳ ಶುರು ಮಾಡಬೇಕಿತ್ತಲ್ಲ ಅಂತ ಅವಳ ಕಡೆ ನೋಡಲು ಅವಳು ಕೈ ಕಟ್ಟಿ ಸೀಟಿಗೊರ್ಕೊಂಡು ಮುಖ ದಪ್ಪ ಮಾಡ್ಕೊಂಡು ಕೂತಿದ್ಲು. ಏನಾಯ್ತೋ? ಸೂರಜ್ ಪ್ರಶ್ನೆಗೆ ಏನೊಂದು ಉತ್ತರ ನೀಡದವಳು ಮುಖ ತಿರುಗಿಸಿ ಕಿಟಕಿ ಹೊರಗಡೆ ನೋಡ್ತಾ ಕೂತ್ಲು. ನಾನು ಬೈದೆ ಅಂತ ಬೇಜಾರಾಯ್ತಾ? ಸಾರಿ ಕಣೋ ಸಾನು ಬೇಬಿ ಅಂತ ಅವಳ ಕೆನ್ನೆಗಿಲ್ಲಿ ಛೇಡಿಸಲು ನೋಡಿದ್ರೆ ಅವನ ಕೈ ಕಿತ್ತೆಸೆದು ಅವನನ್ನು ದುರ್ಗುಟ್ಕೊಂಡು ನೋಡಿದವಳು ಕಣ್ತೇಲಿಸಿ ಮತ್ತೆ ಮುಖ ಪಕ್ಕಕ್ಕೆ ತಿರುಗಿಸಿ ಕೂತ್ಲು. ಓಹೋ, ನನ್ನ ಇಲಿಮರಿಗೆ ಕೋಪ ಬಂದಿದೆ ಅಂತ ಅವಳಿಗೆ ಕೇಳೋ ಹಾಗೆ ನೋಡಿದ್ರೂ ಸಾನ್ವಿಯಿಂದ ಏನೊಂದು ಉತ್ತರ ಸಿಗಲಿಲ್ಲ. ಅಷ್ಟರಲ್ಲಿ ಪೊಲೀಸ್ ಸ್ಟೇಷನ್ ತಲುಪಿದವರು ಇನ್ಸ್ಪೆಕ್ಟರ್ ಹತ್ರ ಇಂದಿನ ದಿನ ನಡೆದ ವಿಚಾರಗಳನ್ನೆಲ್ಲ ಸೂರಜ್ ಖುದ್ದಾಗಿ ಹೇಳ್ತಿದ್ರೆ ಸಾನ್ವಿ ಮಾತ್ರ ಮೌನಾಚರಣೆ ಮಾಡುವಂತೆ ಮಾಡಿದ್ಲು. ಪೊಲೀಸರೇ ಕೊನೆಗೆ ಸಾನ್ವಿಗೆ ಕಿಡ್ನಾಪ್ಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರೆ ಇವಳು ಎಷ್ಟು ಬೇಕೋ ಅಷ್ಟು ಮಾತ್ರ ಉತ್ತರ ಕೊಟ್ಲು. ಒಂದು ಮಾತು ಹೆಚ್ಚಿಲ್ಲ, ಒಂದು ಮಾತು ಕಡಿಮೆ ಇಲ್ಲ. ಯಾಕೋ ಹುಡುಗಿ ಕೊಬ್ಬಾಡ್ತಾ ಇದ್ದಾಳೆ ಅಂತ ಸೂರಜ್ ಮತ್ತೆ ಅವಳನ್ನು ಮಾತಿಗೆಳೆಯಲೇ ಇಲ್ಲ. ಹಾಗೆ ಆಫೀಸ್ ತಲುಪಿದ ಮೇಲೂ ಸಾನ್ವಿ ತಾನಾಯಿತು, ತನ್ನ ಕೆಲಸ ಆಯಿತು. ಮಧ್ಯಾಹ್ನವರೆಗೂ ತನ್ನ ಕೆಲಸದಲ್ಲಿ ಬ್ಯುಸಿ ಇದ್ದ ಸೂರಜ್ ಲಂಚ್ ಅವರ್ನಲ್ಲಿ ಸಾನ್ವಿ ಕರೆ ಮಾಡಿ, ಸಾನ್ವಿ ನಂಗೆ ಊಟ ಆರ್ಡರ್ ಮಾಡು ಎಂದವನ ಮಾತಿಗೆ ಸರಿ ಅಂತಷ್ಟೇ ಹೇಳಿ ಫೋನ್ ಇಟ್ಲು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.